ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಈಗಾಗಲೇ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಅನೌನ್ಸ್ಮೆಂಟ್ ಆಗಿರುವಂಥ ರಿಸಲ್ಟ್ಸಲ್ಲಿ ನಿಮಗೇನಾದರೂ ಮೌಲ್ಯಮಾಪನಗೊಂಡಿರುವಂಥ ಉತ್ತರ ಪತ್ರಿಕೆಗಳು ಏನಾದರೂ ಬೇಕಂದರೆ ಫೋಟೋ ಕಾಪಿ ಏನಾದ್ರು ತರಿಸ್ಕೋಬೇಕು ಅಂತಂದರೆ, ಅಥವಾ ನೀವು ರೀವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ ಅಪ್ಲೈ ಮಾಡಬೇಕಂತಂದರೆ ಅದಕ್ಕೆ ಸುತ್ತಲೆಯನ್ನು ಹೊರಡಿಸಲಾಗಿದೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಅನೌನ್ಸ್ಮೆಂಟನ್ನು ಮಾಡಲಾಗಿದೆ. ಸೊ ಈಗಾಗಲೇ PUC ಪರೀಕ್ಷೆ 1ರ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಪಡೆಯಲು ಮರು ಎಣಿಕೆ ಹಾಗೂ ಮರು ಮೌಲ್ಯಮಾಪನಕ್ಕಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಸೊ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಒಂದು ಸೂಚನೆಗಳನ್ನು ಕೊಡಲಾಗಿದೆ. ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಒಂದು ಪಾವತಿಸಿ, ಸೊ ಆನ್ಲೈನನ್ನು ಮುಖಾಂತರ ಏನು ಮಾಡಬೇಕು ಅಂತಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ಒಂದು ಫೀಸ್ ಎಷ್ಟಿದೆ ಅಂತಂದರೆ ಪ್ರತಿ ವಿಷಯಕ್ಕೆ 530 ರೂಪಾಯಿ ಇದೆ. ಇದಕ್ಕೆಂದರೆ ಸ್ಕ್ಯಾನ್ಡ್ ಪ್ರತಿಗಾಗಿ ಮರು ಮೌಲ್ಯಮಾಪನ ಮಾಡಬೇಕಂತಂದರೆ ಪ್ರತಿ ಸಬ್ಜೆಕ್ಟಿಗೆ 1670 ರೂಪಾಯಿ ಇರುತ್ತೆ. ಮತ್ತು ಮರು ಎಣಿಕೆಗೆ ಯಾವುದೇ ಥರದಂಥ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಸೊ ಏನಂದರೆ ಸ್ಕ್ಯಾನ್ಡ್ ಪ್ರತಿ ತರಿಸ್ಕೋಬೇಕಂದ್ರೆ ಸ್ಕ್ಯಾನ್ಡ್ ಪ್ರತಿಗಾಗಿ 10ರಿಂದ 16ನೇ ತಾರೀಕು ತನಕ ಇದೆ. ಆಮೇಲೆ ಸ್ಕ್ಯಾನ್ಡ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಹಾಗೂ ಕೊನೆ ದಿನ. ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 14ರಿಂದ 19 ತಾರೀಕು ತನಕ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ, ಅಂದರೆ ಲಾಗಿನ್ ಐಡಿ ಕೊಟ್ಟಿರ್ತಾರೆ. ಸೊ ಮೌಲ್ಯಮಾಪನ ಹಾಗೂ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆ ಅರ್ಜಿ ಸಲ್ಲಿಸಲು ನಿಮಗೆ 15ರಿಂದ 20 ತಾರೀಕು ತನಕ ಇರುತ್ತೆ. ಓಕೆ, ಅಂದರೆ ನೀವು ಇಲ್ಲಿ ಒಂದು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೋಡಿಕೊಂಡು ಅದರಲ್ಲಿ ಮಾರ್ಕ್ಸ್ ಏನಾದ್ರು ಬರೋಂಗಿದ್ರೆ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಇದನ್ನು ಮಾಡಲಿಕ್ಕೆ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು, ಟೋಟಲ್ ಮಾಡಲಿಕ್ಕೆ ಕೌಂಟಿಂಗ್ ಮಾಡಲಿಕ್ಕೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗಬೇಕಾಗತ್ತೆ. WHTTP/KSEBA ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಇಲ್ಲಿ ಏನು ಮಾಡಬೇಕಂತಂದರೆ ಟೋಟಲಿಂಗ್ ಅಥವಾ ಒಂದು ಸ್ಕ್ಯಾನ್ಡ್ ಫೋಟೋ ಕಾಪಿ ರೀವ್ಯಾಲ್ಯೂಯೇಷನ್ ಟೋಟಲಿಂಗ್ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಹಾಕಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ಸಂಪೂರ್ಣ ಮಾಹಿತಿಯನ್ನು ಕೂಡ ನಿಮ್ಗೆ ಕೇಳುತ್ತೆ. ಅಲ್ಲಿ ಅದನ್ನು ನೀವು ಡೇಟ್ ಆಫ್ ಬರ್ತು, ರಿಜಿಸ್ಟ್ರೇಷನ್ ನಂಬರನ್ನು ಅಂದರೆ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕಿ ನೀವು ಲಾಗಿನ್ ಮಾಡಿದಾಗ ಅಲ್ಲಿ ಒಳಗಡೆ ಹೋಗಿ ನೀವು ಕ್ಯಾಶ್ ಪೇಮೆಂಟನ್ನು ಮಾಡಿ ಈ ಒಂದು ಇದಕ್ಕೆ ಯಾವುದು ರೀಕೌಂಟಿಂಗಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಆಯ್ಕೆ ಮಾಡಿಕೊಂಡ್ರೆ ನೀವು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡಬೇಕಂತಂದರೆ ಫಸ್ಟಿಗೆ ಕರ್ನಾಟಕ ಒನ್ ಬಟನ್ ಕ್ಲಿಕ್ ಮಾಡಬೇಕು. ಆಮೇಲೆ ಡಿಸ್ಪ್ಲೇ ಹೋಗಬೇಕು, ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದಮೇಲೆ ಟರ್ಮ್ ಕಂಡೀಷನ್ಗೆ ಕ್ಲಿಕ್ ಮಾಡಿ ಕಂಟಿನ್ಯೂ ಪೇಮೆಂಟ್ ಮಾಡಿ ಪೇ ನಾವು ಮಾಡಿಕೊಂಡು, ಅಂದರೆ ಪೇಮೆಂಟ್ ಮಾಡಲಿಕ್ಕೆ ಇಲ್ಲಿ ಒಂದು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಅಥವಾ ನಿಮ್ಗೇನಾದರೂ ಬರಲಿಲ್ಲ ಅಂದರೆ ನೀವು ಕಾಲೇಜ್ ಥ್ರೂನು ಕೂಡ ಏನು ಮಾಡ್ಬೋದು ಅಂದರೆ ಈ ಒಂದು ಅಂದರೆ ಕಾಲೇಜಲ್ಲಿ ಮಾಹಿತಿಯನ್ನು ಪಡೆದು ನೀವು ಒಂದು ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದು.